ನಮಸ್ಕಾರ ಸ್ನೇಹಿತರೆ, ಸೀಕ್ರೆಟ್ಸ್ ಹಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಆಫ್ರಿಕಾ ಖಂಡದ ಆಗ್ನೇಯ ಭಾಗದಲ್ಲಿರುವ ಒಂದು ಅದ್ಭುತ ದೇಶದ ಬಗ್ಗೆ ತಿಳಿದುಕೊಳ್ಳೋಣ. ಇದು ಹಿಂದೂ ಮಹಾಸಾಗರದ ಅಲೆಗಳನ್ನು ಅಪ್ಪಿಕೊಳ್ಳುವಂತಹ ದೇಶ, ಅದುವೇ ಮೊಜಾಂಬಿಕ್. ಈ ಮೊಜಾಂಬಿಕ್ ತನ್ನ ವಿಶಿಷ್ಟ ಧ್ವಜ, ಸಮೃದ್ಧ ಇತಿಹಾಸ ಮತ್ತು ಅದ್ಭುತ ನೈಸರ್ಗಿಕ ಸೌಂದರ್ಯದಿಂದ ವಿಶ್ವದಲ್ಲೇ ಒಂದು ವಿಶೇಷ ಸ್ಥಾನವನ್ನು ಪಡೆದುಕೊಂಡಿದೆ. ಹಾಗಿದ್ದರೆ ಬನ್ನಿ, ಇಂದು ನಾವು ಈ ಮೊಜಾಂಬಿಕ್ ದೇಶದ 10 ಅದ್ಭುತ ಸಂಗತಿಗಳನ್ನು ತಿಳಿದುಕೊಳ್ಳೋಣ. ಫ್ಯಾಕ್ಟ್ ನಂಬರ್ 1, ಅಕ್ಷರಗಳ ಸಿಂಹಾಸನ. ಹೆಸರಿನಲ್ಲೇ ಅದ್ಭುತ. ಮೊಜಾಂಬಿಕ್ ವಿಶ್ವದಲ್ಲೇ ಏಕೈಕ ದೇಶವಾಗಿದ್ದು ಅದರ ಇಂಗ್ಲಿಷ್ ಹೆಸರಿನಲ್ಲಿ AEIOU ಎಂಬ ಎಲ್ಲ 5 ಸ್ವರಾಕ್ಷರಗಳು ಬರುತ್ತವೆ. ಮತ್ತೊಂದು ವಿಶೇಷವೆಂದರೆ ಸ್ಕ್ರಾಬಲ್ ಆಟದಲ್ಲಿ ಈ ಹೆಸರು 34 ಅಂಕಗಳನ್ನು ಪಡೆಯುತ್ತದೆ. ಇದು ಯಾವುದೇ ಏಕಪದದ ದೇಶದ ಹೆಸರಿಗಿಂತ ಅತಿ ಹೆಚ್ಚಾಗಿದೆ. ಇದನ್ನು ಕಜಕಿಸ್ತಾನ ಮತ್ತು ಕಿರ್ಗಿಸ್ತಾನ 30 ಅಂಕಗಳೊಂದಿಗೆ ಅನುಸರಿಸುತ್ತವೆ. ಫ್ಯಾಕ್ಟ್ ನಂಬರ್ 2, ಹೆಸರಿನ ಹಿಂದಿನ ಕತೆ. ಅರಬ್ ವ್ಯಾಪಾರಿಯಿಂದ. ಮೊಜಾಂಬಿಕ್ ಎಂಬ ಹೆಸರು ಬಂದಿದ್ದು ಒಂದು ವಿಚಿತ್ರ ರೋಚಕ ಕತೆ. ಇದು ಮೂಸಾ ಬಿನ್ ಬೀಕ್ ಎಂಬ ಪ್ರಸಿದ್ಧ ಅರಬ್ ವ್ಯಾಪಾರಿಯಿಂದ ಬಂದಿದೆ. ಅವರು ಮೊಸೊರಿಲ್ ಕೊಲ್ಲಿಯಲ್ಲಿ ಒಂದು ವ್ಯಾಪಾರ ಕೇಂದ್ರವನ್ನು ಸ್ಥಾಪಿಸಿದರು. ಪೋರ್ಚುಗೀಸರು ಅವರನ್ನು ಮೂಸಾ ಬಿನ್ ಬೀಕ್ ಎಂದು ಕರೆದರು. ಇದು ಕಾಲಕ್ರಮೇಣ ಮೊಜಾಂಬಿಕ್ ಆಯಿತು. 1498ರಲ್ಲಿ ಪ್ರಸಿದ್ಧ ಅನ್ವೇಷಕ ವಾಸ್ಕೋ ಡ ಗಾಮಾ ಈ ದ್ವೀಪಕ್ಕೆ ಬಂದಿಳಿದು ಅದನ್ನು ಪೋರ್ಚುಗಲ್ಗೆ ವಶಪಡಿಸಿಕೊಂಡರು. ಫ್ಯಾಕ್ಟ್ ನಂಬರ್ 3, ಇತಿಹಾಸದ ನಿದರ್ಶನ. ದಕ್ಷಿಣ ಗೋಳಾರ್ಧದ ಮೊದಲ ಯುರೋಪಿಯನ್ ಕಟ್ಟಡ. ಮೊಜಾಂಬಿಕ್ ದ್ವೀಪವು ಇತಿಹಾಸದ ದೃಷ್ಟಿಯಿಂದ ಅತ್ಯಂತ ಮುಖ್ಯವಾದ ಸ್ಥಳ. 1522ರಲ್ಲಿ ಪೋರ್ಚುಗೀಸರು ಇಲ್ಲಿ ಬಂದು ಒಂದು ಚಾಪೆಲ್ಲನ್ನು ನಿರ್ಮಿಸಿದರು. ಇದು ದಕ್ಷಿಣ ಗೋಳಾರ್ಧದಲ್ಲಿ ಮೊದಲ ಯುರೋಪಿಯನ್ ಕಟ್ಟಡವಾಗಿದೆ. 1877ರಲ್ಲಿ ನಿರ್ಮಿಸಲಾದ ಆಸ್ಪತ್ರೆಯು ಸಹಾರಾ ಮರುಭೂಮಿಯ ದಕ್ಷಿಣದಲ್ಲೇ ಅತಿದೊಡ್ಡ ಆಸ್ಪತ್ರೆಯಾಗಿದೆ. ಇಂದು ಈ ಸಂಪೂರ್ಣ ದ್ವೀಪವು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ. ಫ್ಯಾಕ್ಟ್ ನಂಬರ್ 4, ವಿಶ್ವದ ಅತ್ಯಂತ ವಿಶಿಷ್ಟ ಧ್ವಜ AK-47ನ ಕತೆ. ಮೊಜಾಂಬಿಕ್ನ ಧ್ವಜವನ್ನು ನೋಡಿದಿರಾ? ಅದರಲ್ಲಿರುವ AK-47 ರೈಫಲ್ ನಮ್ಮನ್ನು ಗಮನ ಸೆಳೆಯುತ್ತದೆ. ಇದು ಆಫ್ರಿಕಾದಲ್ಲೇ ಏಕೈಕ ಮತ್ತು ವಿಶ್ವದಲ್ಲೇ ಗ್ವಾಟೆಮಾಲಾ ಜೊತೆಗೆ 2ನೇ ದೇಶವಾಗಿದ್ದು ತನ್ನ ರಾಷ್ಟ್ರೀಯ ಧ್ವಜದಲ್ಲಿ ಆಕ್ರಮಣಕಾರಿ ರೈಫಲನ್ನು ಹೊಂದಿರುವಂಥದ್ದು. ಧ್ವಜದಲ್ಲಿರುವ ಕೆಂಪು ನಕ್ಷತ್ರವು ಸಮಾಜವಾದಿ ಆದರ್ಶಗಳನ್ನು ಪ್ರತಿನಿಧಿಸುತ್ತದೆ. ಓಪನ್ ಪುಸ್ತಕವು ಶಿಕ್ಷಣವನ್ನು ಮತ್ತು ಕುಡುಗೋಲು ರೈತಾಪಿ ವರ್ಗವನ್ನು ಮತ್ತು ರೈಫಲ್ ರಕ್ಷಣೆಯನ್ನು ಇಲ್ಲಿ ಸೂಚಿಸುತ್ತದೆ. ಫ್ಯಾಕ್ಟ್ ನಂಬರ್ 5, ಜನಸಂಖ್ಯೆಯ ಅದ್ಭುತ. ಇಲ್ಲಿ ಯುವಕರೇ ದೊರೆ. ಮೊಜಾಂಬಿಕ್ನ ಜನಸಂಖ್ಯೆಯು ಸುಮಾರು 3.5 ಕೋಟಿ ಇದ್ದು ಇದರಲ್ಲಿ ಸುಮಾರು 45% ಜನರು 15 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಿದ್ದಾರೆ. ಇದು ವಿಶ್ವದಲ್ಲೇ ಅತಿ ಹೆಚ್ಚು ಯುವ ಜನಸಂಖ್ಯೆ ಹೊಂದಿರುವ ದೇಶಗಳಲ್ಲಿ ಒಂದಾಗಿದೆ. ಸರಾಸರಿಯಾಗಿ ಪ್ರತಿ ಮಹಿಳೆ ತನ್ನ ಜೀವಿತಾವಧಿಯಲ್ಲಿ 5 ಮಕ್ಕಳಿಗೆ ಜನ್ಮ ನೀಡುತ್ತಾಳೆ. ಫ್ಯಾಕ್ಟ್ ನಂಬರ್ 5, ಧರ್ಮಗಳ ಸಂಗಮ. ವೈವಿಧ್ಯಮಯ ನಂಬಿಕೆಗಳು. ಮೊಜಾಂಬಿಕ್ ಧಾರ್ಮಿಕ ವೈವಿಧ್ಯತೆಗೆ ಹೆಸರುವಾಸಿ. ಇಲ್ಲಿ 28.4% ಜನಸಂಖ್ಯೆಯು ಕ್ಯಾಥೋಲಿಕ್ ಕ್ರಿಶ್ಚಿಯನ್ನರಾಗಿದ್ದರೆ 17.9% ಮುಸ್ಲಿಮರು ಮತ್ತು ಹೆಚ್ಚಿನವರು ಸಾಂಪ್ರದಾಯಿಕ ಆಫ್ರಿಕನ್ ಧರ್ಮಗಳು ಮತ್ತು ಪ್ರೊಟೆಸ್ಟೆಂಟ್ ಧರ್ಮಗಳನ್ನು ಅನುಸರಿಸುತ್ತಾ ಬಂದಿದ್ದಾರೆ. ಈ ವೈವಿಧ್ಯತೆಯು ಮೊಜಾಂಬಿಕ್ನ ಸಾಂಸ್ಕೃತಿಕ ಸಮೃದ್ಧಿಯನ್ನು ನಮಗೆ ಪ್ರತಿಬಿಂಬಿಸುತ್ತದೆ. ಫ್ಯಾಕ್ಟ್ ನಂಬರ್ 7, ಗ್ಯಾಸ್ ಮತ್ತು ಬಡತನ. ವಿರೋಧಾಭಾಸದ ಕತೆ. ಮೊಜಾಂಬಿಕ್ನಲ್ಲಿ 2011ರಲ್ಲಿ ಅಪಾರ ಪ್ರಮಾಣವಾದ ನೈಸರ್ಗಿಕ ಅನಿಲ ಪತ್ತೆಯಾಯಿತು. ಆದರೆ ಈ ಸಂಪತ್ತು ದೇಶದ ಬಡತನವನ್ನು ನಿವಾರಿಸುವಲ್ಲಿ ಹೆಚ್ಚು ಯಶಸ್ವಿಯಾಗಲಿಲ್ಲ. 2020ರ ವಿಶ್ವದ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಮೊಜಾಂಬಿಕ್ 9ನೇ ಕಡಿಮೆ ಸ್ಥಾನದಲ್ಲಿತ್ತು. ಅರ್ಧಕ್ಕಿಂತ ಹೆಚ್ಚು ಜನಸಂಖ್ಯೆಯು ಇನ್ನೂ ಸಹ ಬಡತನದಲ್ಲಿಯೇ ಜೀವಿಸುತ್ತಿದೆ. ಇದು ಸಂಪತ್ತು ಮತ್ತು ಬಡತನದ ವಿರೋಧಾಭಾಸದ ಕಥೆಯಾಗಿದೆ. ಫ್ಯಾಕ್ಟ್ ನಂಬರ್ 8, ಕಾಮನ್ವೆಲ್ತ್ನ ಅಪರೂಪದ ಸದಸ್ಯ. ಬ್ರಿಟಿಷ್ ಕಾಮನ್ವೆಲ್ತ್ನಲ್ಲಿ ಸದಸ್ಯತ್ವ ಪಡೆದ ದೇಶಗಳು
ಸಾಮಾನ್ಯವಾಗಿ ಬ್ರಿಟಿಷ್ ಸಾಮ್ರಾಜ್ಯದೊಂದಿಗೆ ಐತಿಹಾಸಿಕ ಸಂಬಂಧವನ್ನು ಹೊಂದಿರುತ್ತವೆ. ಆದರೆ ಮೊಜಾಂಬಿಕ್ ಮತ್ತು ರುವಾಂಡ ಮಾತ್ರ ಈ ನಿಯಮಕ್ಕೆ ಅಪವಾದವಾಗಿದ್ದು, ಅವುಗಳಿಗೆ ಬ್ರಿಟಿಷ್ ಸಾಮ್ರಾಜ್ಯದೊಂದಿಗೆ ಯಾವುದೇ ರೀತಿಯಾದಂಥ ಐತಿಹಾಸಿಕ ಸಂಬಂಧವಿಲ್ಲ. ಫ್ಯಾಕ್ಟ್ ನಂಬರ್ 9, ಸಾಹಸಗಳ ಚಿತ್ರೀಕರಣದ ನೆಲೆ. ಲಿಯೋನಾರ್ಡೋ ಡಾಕಾಫ್ರಿಯೋ ಅಭಿನಯದ 2006ರ ಆಸ್ಕರ್ ಪ್ರಶಸ್ತಿ ವಿಜೇತ ಚಿತ್ರ ಬ್ಲಡ್ ಡೈಮಂಡ್ನ ಹಲವು ದೃಶ್ಯಗಳನ್ನು ಮೊಜಾಂಬಿಕ್ನಲ್ಲಿ ಚಿತ್ರೀಕರಿಸಲಾಗಿದೆ. ಇದು ಮೊಜಾಂಬಿಕ್ನ ನೈಸರ್ಗಿಕ ಸೌಂದರ್ಯ ಮತ್ತು ವೈವಿಧ್ಯಮಯ ಭೂದೃಶ್ಯವನ್ನು ಅಂತಾರಾಷ್ಟ್ರೀಯ ಚಿತ್ರೀಕರಣಕ್ಕೆ ಮತ್ತು ಚಿತ್ರರಂಗಕ್ಕೆ ಪರಿಚಯಿಸಿತು. ಫ್ಯಾಕ್ಟ್ ನಂಬರ್ 10, ಹೃದಯಾಘಾತದ ಇತಿಹಾಸ, ಅಂತ್ಯವಿಲ್ಲದ ಸಂಘರ್ಷ. ಮೊಜಾಂಬಿಕ್ 1975ರಲ್ಲಿ ಪೋರ್ಚುಗಲ್ನಿಂದ ಸ್ವತಂತ್ರ ಪಡೆಯಿತು. ಮೊದಲ ಅಧ್ಯಕ್ಷ ಸಮೋರಾ ಮಾಚಲ್ 1986ರಲ್ಲಿ ವಿಮಾನ ದುರಂತದಲ್ಲಿ ನಿಧನರಾದರು. ಇದು ದಕ್ಷಿಣ ಆಫ್ರಿಕಾದ ಸರ್ಕಾರದ ಪಿತೂರಿ ಎಂದು ಶಂಕಿಸಲಾಯಿತು. ನಂತರ 1977ರಿಂದ 1992ರವರೆಗೆ 16 ವರ್ಷಗಳ ಕಾಲ ರೆನೆಮೋ ಮತ್ತು ಫ್ರೆಲಿಮೋ ನಡುವೆ ಭೀಕರ ಅಂತರ್ಯುದ್ಧ ನಡೆಯಿತು. ಈ ಯುದ್ಧವು ಸಾವಿರಾರು ಜನರನ್ನು ಕೊಂದು ಲಕ್ಷಾಂತರ ಜನರನ್ನು ನಿರಾಶ್ರಿತರನ್ನಾಗಿಸಿತು. ನೋಡಿದ್ರಲ್ಲ ಸ್ನೇಹಿತರೆ, ಇವುಗಳಾಗಿದ್ದವು ಮೊಜಾಂಬಿಕ್ನ 10 ಅದ್ಭುತ ಸಂಗತಿಗಳು. ಇಷ್ಟು ವೈವಿಧ್ಯಮಯ ಇತಿಹಾಸ, ಸಂಸ್ಕೃತಿ ಮತ್ತು ಸವಾಲುಗಳನ್ನು ಹೊಂದಿರುವ ಮೊಜಾಂಬಿಕ್ ಆಫ್ರಿಕಾದ ಹೃದಯದಲ್ಲಿ ಒಂದು ವಿಶಿಷ್ಟ ಸ್ಥಾನವನ್ನು ಪಡೆದುಕೊಂಡಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ದೇಶದ 10 ಅದ್ಭುತ ಸಂಗತಿಗಳನ್ನು ನಾವು ತಿಳಿದುಕೊಳ್ಳೋಣ. ನಮಸ್ಕಾರ.